ಫ್ರೀ ಇದೆ ಅವ್ರಿಗೆ ಊಟಕ್ಕೆ ಬಿಟ್ಬಿಡು ಅಣ್ಣ. ಅರ್ಕ ಇದೆ, ಗೋನಂದ ಜಲ ಇದೆ, ಗೋಕೃಪಾಮೃತ ಇದೆ, ಗೋಕೃತಕ್ಕಿ ಇದೆ. ಎದರ ಸಲುವಾಗಿದೆ? ಈ ಕಾಲ್ಬನಿ ಸಲುವಾಗಿ. ಹಾಲು ಗಂಜಲಿಂದ ಮಾಡೋಂಥ ಉತ್ಪನ್ನಗಳು ಸಿಗುತ್ತೆ. ಅದರಲ್ಲಿ ಫಸ್ಟ್ ಬಂದು ಬೆರಣಿ ಅಂತೇಳಿ, ಇದು ಬೆರಣಿ ನಾವು ಅಗ್ನಿಹೋತ್ರ ಹೋಮಕ್ಕೆ ಅಂತಲೇ ಇದು ಬಂದು ಅಗ್ನಿಹೋತ್ರ ಹೋಮಕ್ಕೆ ಅಂತಲೇ ಕೇಳ್ತಾರೆ ನಮ್ಮ ಹತ್ರ. ದೇಸಿ ಹಸು ಸಗಣಿ ಬೇಕು ಅಂದಾಗ ನಾವು ಅದಕ್ಕೋಸ್ಕರ ಮಾಡಿರೋಂಥದ್ದು ಇದು. ಆಮೇಲೆ ಅಗ್ನಿಹೋತ್ರ ಧೂಪ ಅಂತ ಬರುತ್ತೆ. ಅಗ್ನಿಹೋತ್ರ ಧೂಪ, ಅಗ್ನಿಹೋತ್ರ ಮಾಡೋ ಮುಂದೆ ಏನು ಐಟಮ್ಸ್ ಹಾಕ್ತೀವಲ್ಲ ಅದನ್ನು ಐಟಮ್ಸ್ ಹಾಕಿ ಮಾಡಿರೋಂಥದ್ದು. ಇದು ಮನೇಲಿ ಹಚ್ಬೋದು ನೀವು. ಆಮೇಲೆ ದೀಪಗಳು ಅಂತ ಬರುತ್ತೆ, ಪರಿಸರ ಸ್ನೇಹಿ ದೀಪಗಳು, ಹಸು ಸಗಣಿಯಿಂದ ಮಾಡಿರೋಂಥದ್ದು, ಒನ್ ಟೈಮ್ ಯೂಸ್ ಮಾಡೋಂಥದ್ದು. ಇದರಲ್ಲಿ ಎಣ್ಣೆ ಬತ್ತಿ, ಹೂ ಬತ್ತಿ ಈ ಥರದ್ದು ಹಾಕಿ ಹಚ್ಚೋದ್ರಿಂದ ಇದು ಕೂಡ ಅವ್ರದ್ದು ಭಸ್ಮ ಆಗುತ್ತೆ, ಪರಿಸರ ಸ್ನೇಹಿ ಆಗಿರುತ್ತೆ. ಆಮೇಲೆ ಪಂಚಗವ್ಯ ಫೇಸ್ ಪ್ಯಾಕ್ ಅಂತ ಬರುತ್ತೆ. ಪಂಚಗವ್ಯ ಅಂತ ನಿಮಗೆ ಗೊತ್ತಿರುತ್ತೆ, ಹಸು ಸಗಣಿ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ಅದ್ರ ಜೊತೆಗೆ ನಾವು ಮುಲ್ತಾನ್ ಮೆಟ್ಟಿ, ಆಮೇಲೆ ಮುತುಕದ ಹೂವು ಅಂತ ಬರುತ್ತೆ, ಅವನ್ನೆಲ್ಲ ಹಾಕಿ ಮಾಡ್ತೀವಿ. ಇದು ಗ್ಲೋನೆಸ್ ಕೊಡುತ್ತೆ, ಮುಖದಲ್ಲಿರೋ ಮಡುವೆ ರ್ಯಾಷಸ್ ಎಲ್ಲ ಕಡಿಮೆ ಮಾಡುತ್ತೆ. ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಥರ ಮಾಡಬೇಕು? ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಥರ ಮಾಡಬೇಕು? ಕಾರ್ಡ್ ಕೊಡ್ತೀವಿ. ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ಗೋಶಾಲೆ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್, ಇದು ಬಂದು ನಮ್ಮ ಕಂಪ್ನಿ ಬಂದು ವಿರೂಪಾಕ್ಷಿ ಎಂಟರ್ಪ್ರೈಸಸ್ ಅಂತ ಬೆಂಗಳೂರಿಂದ ಬಂದಿರೋದು. ನಾವು ಬಂದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಪೆಸ್ಟ್ ಕಂಟ್ರೋಲ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾಯಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೇಲ್ಸ್ ಅಂಗಡಿ ಇರುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇದೊಂದು ಕಾಕ್ರೋಚ್ ಜೆಲ್ ಇದೆ. ಇದನ್ನು ಇಡೀ ಕಿಚನ್ಗಾಗಲಿ